ಎರಡನೇದಾಗಿ ನಾನು ಆಗಲೇ ಹೇಳಿದೆ, ಜನ್ಮ ಪಾಪದ ತೊಳೆಯುವಿಕೆ, ಶುದ್ಧಗೊಳ್ಳುವಂಥ ಒಂದು ಕಾರ್ಯ ಇಲ್ಲಿ ನಡೆಯುತ್ತೆ. ಮೂರನೇದಾಗಿ ನಾನು ಹೇಳಿದೆ, ಒಂದು ಮುದ್ರೆಯನ್ನು ಪವಿತ್ರಾತ್ಮರು ಒತ್ತುತ್ತಾರೆ. ಯಾವ ಮುದ್ರೆ? ನೀನು ನನಗೆ ಸೇರಿದವನು. ಆ ಮುದ್ರೆ ಅಳಿಸಲಾಗದ ಮುದ್ರೆ. ಎಲ್ಲಿ ಮುದ್ರೆ ಹಾಕ್ತಾರೆ? ಹೃದಯದ ಮೇಲೆ. ಆ ಮುದ್ರೆ ಹೊರಗಡೆ ಕಾಣೋದಿಲ್ಲ, ಆದರೆ ಆ ಮುದ್ರೆಯನ್ನು ಅಳಿಸಲಿಕ್ಕೆ ಆಗದಂತಹ ಮುದ್ರೆಯನ್ನು ಪವಿತ್ರಾತ್ಮರು ಈ ಮಗುವಿನ ಹೃದಯದ ಮೇಲೆ ಹಾಕ್ತಾರೆ. ಹಾಗೆ ಈ ಬಿಳಿ ವಸ್ತ್ರವನ್ನು ಮಗುವಿನ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಈ ಹೇಗೆ ಪರಿಶುದ್ಧವಾಗಿ ನೀನು ಜೀವಿಸಬೇಕು, ನೀವು ತಂದೆ ತಾಯಂದಿರು, ಜ್ಞಾನ ತಂದೆ ತಾಯಂದಿರು ಮಗುವನ್ನು ಆ ಪರಿಶುದ್ಧತೆಯಲ್ಲಿ ಬೆಳೆಸಿ ಮುನ್ನಡೆಸಬೇಕು ಅಂತ ಸೂಚಿಸುವ ಒಂದು ಸಂಕೇತವೂ ಕೂಡ ಈ ಬಿಳಿಯ ಬಟ್ಟೆಯನ್ನು ಮಗುವಿನ ಮೇಲೆ ಇರಿಸಿಕೊಳ್ಳುವ ಒಂದು ಸಂಕೇತ. ಅದರ ಜೊತೆಗೆ ಮೇಣದ ಬತ್ತಿಯನ್ನು ಮಗುವಿನ ಕೈಯಲ್ಲಿ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಯಾಕೆ? ಬೆಳಕು. ಯಾರು ಬೆಳಕು? ಪ್ರಭು ಕ್ರಿಸ್ತರು. ಪ್ರಭು ಕ್ರಿಸ್ತರು ಬೆಳಕು. ಆ ಪ್ರಭುವನ್ನೇ ನಿಮ್ಮ ಕೈಯಲ್ಲಿ ಕೊಟ್ಟು ಹೇಳ್ತಾರೆ, ಈ ಬೆಳಕು ನಿನ್ನನ್ನು ಮುನ್ನಡೆಸಲಿ. ನಾವು ಕತ್ತಲಲ್ಲಿ ನಡೆಯೋಕ್ಕೆ ಹೋದ್ರೆ ಏನಾಗುತ್ತೆ? ಎಡವಿ ಬೀಳ್ತೀವಿ. ನಾವು ಕಾಣಬೇಕು, ನಮ್ಗೆ ಏನಾದರೂ ಕಂಡ್ರೆ ಮಾತ್ರ ಮುಂದೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಈ ಬೆಳಕು ಮಗುವಿಗೆ, ಬೆಳಕು ಪ್ರಭು ಯೇಸು ಕ್ರಿಸ್ತರು ಈ ಮಗುವನ್ನು ಮುನ್ನಡೆಸಿಕೊಂಡು ಹೋಗಲಿ ಎಂಬ ಸಂಕೇತವಾಗಿ ಈ ಮಗುವಿಗೆ ದೀಕ್ಷಾ ಸ್ನಾನದ ಸಂದರ್ಭದಲ್ಲಿ ಮೇಣದ ಬತ್ತಿಯನ್ನು ಮಗುವಿನ ತಂದೆ ತಾಯಿ ಮತ್ತು ಜ್ಞಾನ ತಂದೆ ತಾಯಿ ಮಗುವಿನ ಕೈಯಲ್ಲಿ ಇರಿಸಿಕೊಂಡು ಈ ಮಗುವನ್ನು ನಾವು ಆ ಬೆಳಕಿನಲ್ಲಿ ಮುನ್ನಡೆಸ್ತೀವಿ ಎಂದು ಸೂಚಿಸುವ ಸಂಕೇತವನ್ನು ಕೂಡ ಈಗ ನಾವು ನೋಡಲಿಕ್ಕೆ ಸಾಧ್ಯ. ಹೀಗಿರುವಾಗ ಈ ಮಗುವಿಗಾಗಿ ಹಾಗೂ ಮಗುವಿನ ತಂದೆ ತಾಯಿಗಾಗಿ, ಮಗುವಿನ ಜ್ಞಾನ ತಂದೆ ತಾಯಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಓ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೀಕ್ಷಾ ಸ್ನಾನವು ಯೇಸುವಿನ ಮರಣ ಹಾಗೂ ಪುನರುತ್ಥಾನವನ್ನು ಸೂಚಿಸುತ್ತದೆ. ಈ ಮಗು ಜನ್ಮ ಪಾಪದಿಂದ ಮುಕ್ತವಾಗಿ ಯೇಸು ಸ್ವಾಮಿ ಗಳಿಸಿರುವ ಹೊಸ ಜೀವವನ್ನು ಪಡೆಯುವಂತೆ ಓ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಮಗು ದೀಕ್ಷಾ ಸ್ನಾನದ ಮುಖಾಂತರ ಇತರ ಸಂಸ್ಕಾರಗಳನ್ನು, ವಿಶೇಷವಾಗಿ ಪರಮ ಪ್ರಸಾದ ಹಾಗೂ ದೃಢೀಕರಣವನ್ನು ಸ್ವೀಕರಿಸಿ ಯೇಸುವಿನೊಂದಿಗೆ ಹೆಚ್ಚು ಐಕ್ಯವಾಗಿರುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಂದೆ ತಾಯಿ, ಜ್ಞಾನ ತಂದೆ ತಾಯಿ ಹಾಗೂ ಇತರ ಸಂಬಂಧಿಕರು ಮಗುವನ್ನು ಶಿಸ್ತು ಸಂಯಮದಿಂದ ಬೆಳೆಸಿ ದೈಹಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಸೂಕ್ತ ಮಾರ್ಗದರ್ಶನದಂತೆ ನೀಡುವಂತೆ ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದ ವಾತಾವರಣವು ನೆಲೆಸಿ ನಾವೆಲ್ಲರೂ ಮಕ್ಕಳೊಂದಿಗೆ ಸಹನೆ, ಸೌಹಾರ್ದತೆಯಿಂದ ನಡೆದುಕೊಳ್ಳುವಂತೆ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಮರಿಯಾ ದೇವ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್ರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಸ್ನಾನಿಕ ಯೋಹಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೇತ್ರ ಮತ್ತು ಪೌಲರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಸಕಲ ಸಂತರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ನಿಮ್ಮ ದಿವ್ಯ ಕುಮಾರರನ್ನು ಭೂಲೋಕಕ್ಕೆ ಕಳುಹಿಸಿ ಸೈತಾನನ ಅಧಿಕಾರವನ್ನು ತೊಲಗಿಸಿದಿರಿ. ಮಾನವನನ್ನು ಅಂಧಕಾರದಿಂದ ರಕ್ಷಿಸಿ ಅತಿಶಯವಾದ ತೇಜೋಮಯ ರಾಜ್ಯಕ್ಕೆ ಸೇರಿಸಿದಿರಿ. ಆದ್ದರಿಂದ ಈ ಮಗುವನ್ನು ಜನ್ಮ ಪಾಪದಿಂದ ಮುಕ್ತಗೊಳಿಸಿ ಜೀವಂತ ದೇವರ ಆಲಯವನ್ನಾಗಿ ಮಾಡಿರಿ. ನಿಮ್ಮ ಪವಿತ್ರಾತ್ಮರು ಈ ಮಗುವಿನಲ್ಲಿ ನೆಲೆಸಿ ಬೆಳಗಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಮ್ಮ ಉದ್ಧಾರಕರಾದ ಪ್ರಭು ಯೇಸುವಿನ ನಾಮದಲ್ಲಿ ನಿನ್ನನ್ನು ರಕ್ಷಣಾ ತೈಲದಿಂದ ಅಭ್ಯಂಗಿಸುತ್ತೇನೆ. ಪ್ರಭು ಯೇಸುವಿನ ಶಕ್ತಿಯು ನಿನ್ನ ರಕ್ಷಣೆಯಾಗಿರಲಿ. ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್. ದೀಕ್ಷಾ ಸ್ನಾನದ ಮುಂಚೆ ನಾನು ಕೇಳುವ ಪ್ರಶ್ನೆಗಳಿಗೆ ತಂದೆ ತಾಯಿಯಂದಿರು, ಜ್ಞಾನ ತಂದೆ ತಾಯಿಯಂದಿರು ಉತ್ತರಿಸುವಂತಹದ್ದು. ನೀವು ಸೈತಾನನನ್ನು ಬಿಟ್ಟು ಬಿಡುತ್ತೇವೆ. ಅವನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಬಿಡುತ್ತೀರೋ? ಅವನ ದುಷ್ಪ್ರೇರಣೆಗಳನ್ನೆಲ್ಲ ಬಿಟ್ಟು ಬಿಡುತ್ತೀರೋ? ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೀರೋ? ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾದ
ದೇವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೀರೋ? ಪವಿತ್ರಾತ್ಮರನ್ನು, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು, ಶರೀರ ಪುನರುತ್ಥಾನವನ್ನು, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ಇದೇ ನಮ್ಮ ವಿಶ್ವಾಸ, ಇದೇ ಧರ್ಮಸಭೆಯ ವಿಶ್ವಾಸ. ಈ ವಿಶ್ವಾಸವನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿವೇದಿಸಲು ಹೆಮ್ಮೆ ಪಡುತ್ತೇವೆ. ಆಮೆನ್. ಈಗ ತಾನೇ ನೀವು ನಿವೇದಿಸಿದ ವಿಶ್ವಾಸದಲ್ಲಿ ಈ ಮಗು ಏಡ್ರಿಯನಿಗೆ ದೀಕ್ಷಾ ಸ್ನಾನ ಕೊಡಿಸಲು ಅಪೇಕ್ಷಿಸುತ್ತೀರೋ? ಹೌದು, ಅಪೇಕ್ಷಿಸುತ್ತೇವೆ. ಏಡ್ರಿಯನ್ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಾನು ನಿನಗೆ ದೀಕ್ಷಾ ಸ್ನಾನ ನೀಡುತ್ತೇನೆ. ಆಮೆನ್. ದೇವರು ಏಡ್ರಿಯನ್ ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿ ನೀರು ಮತ್ತು ಪವಿತ್ರಾತ್ಮರ ಮೂಲಕ ನಿನಗೆ ಹೊಸ ಜೀವವನ್ನು ನೀಡಿದ್ದಾರೆ. ಹೀಗೆ ದೇವರ ಪ್ರಜೆಯಾದ ನೀನು ನಮ್ಮ ಪ್ರವಾದಿಯೂ ಗುರುವೂ ರಾಜರುವಾದ ಯೇಸು ಕ್ರಿಸ್ತರ ಅಭಿಷೇಕದಲ್ಲಿ ನಿತ್ಯ ಜೀವದ ಪರ್ಯಂತರ ಭಾಗಿಯಾಗುವಂತೆ ರಕ್ಷಣಾ ತೈಲದಿಂದ ನಿನ್ನನ್ನು ಅಭ್ಯಂಗಿಸುತ್ತೇನೆ. ಏಡ್ರಿಯನ್, ನೀನು ಕ್ರಿಸ್ತನನ್ನು ಧರಿಸಿಕೊಂಡು ಹೊಸ ಸೃಷ್ಟಿಯಾಗಿರುವೆ. ಈ ಬಿಳಿ ಉಡುಪು ನಿನ್ನ ಕ್ರೈಸ್ತ ಘನತೆಯ ಗುರುತಾಗಿರಲಿ. ನಿನ್ನನ್ನು ಹೆತ್ತವರ ಹಾಗೂ ಬಂಧು ಮಿತ್ರರ ನಡೆನುಡಿ ಆದರ್ಶವನ್ನು ಅನುಸರಿಸಿ ನಿತ್ಯ ಜೀವದ ಪರ್ಯಂತರ ಇದನ್ನು ಪರಿಶುದ್ಧವಾಗಿ ಕಾಪಾಡಿಕೋ. ಆಮೆನ್. ತಂದೆ ತಾಯಿ, ನನ್ನ ತಂದೆ ತಾಯಿ ಮಗುವಿನ ಕೈಗೆ ಸಾರಿಸಿ ಇಟ್ಕೊಳ್ಳಿ. ಮಗುವಿನ ಮೇಲೆ ಮೇಣ ಬಿದ್ದರೆ ಮತ್ತು ಮಗುವಿನ ನೋಡುತ್ತಂತೆ. ಕ್ರಿಸ್ತರ ಜ್ಯೋತಿಯನ್ನು ಸ್ವೀಕರಿಸಿರಿ. ತಂದೆ ತಾಯಿಯರೇ, ಜ್ಞಾನ ತಂದೆ ತಾಯಿಯರೇ, ವಿಶ್ವಾಸವನ್ನು ಸೂಚಿಸುವ ಈ ಜ್ಯೋತಿಯನ್ನು ನಿಮ್ಮ ವಶಕ್ಕೆ ಒಪ್ಪಿಸಲಾಗಿದೆ. ಕ್ರಿಸ್ತರ ಜ್ಯೋತಿಯಿಂದ ಬೆಳಗುತ್ತಿರುವ ಈ ಮಗು ಸದಾ ಬೆಳಕಿನಲ್ಲಿ ನಡೆಯಲಿ. ವಿಶ್ವಾಸದಲ್ಲಿ ಸ್ಥಿರವಾಗಿದ್ದು ಸ್ವರ್ಗೀಯ ರಾಜ್ಯದಲ್ಲಿ ಸಕಲ ಸಂತರೊಡನೆ ಪ್ರಭು ಕ್ರಿಸ್ತರನ್ನು ಎದುರುಗೊಳ್ಳಲು ಸಿದ್ಧವಾಗಲಿ. ಆಮೆನ್. ಬಾಯಿಯಿಂದ ನಿವೇದಿಸುವಂತೆಯೂ ಪ್ರಭು ಯೇಸು ನಿನಗೆ ಅನುಗ್ರಹಿಸಲಿ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ದೇವರಿಗೆ ಸ್ತುತಿ ಹೇಳುವಾಗ, ವಂದನೆಯನ್ನು ಹೇಳುವಾಗ, ಈ ಮಗುವನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಿದಂಥ ದೇವರಿಗೆ ಕೃತಜ್ಞತೆಯನ್ನು ಹೇಳುವಾಗ, ಪ್ರಭು ಈ ಮಗುವನ್ನು ವಿಶೇಷವಾಗಿ ಹರಸಲಿ, ಆಶೀರ್ವದಿಸಲಿ, ಕೃಪೆಯಿಂದ ಅನುಗ್ರಹದಿಂದ ತುಂಬಲಿ ಎಂದು ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯ ಮೂಲಕ ನಾವೆಲ್ಲರೂ ಪ್ರಾರ್ಥಿಸುವಾಗೋಣ. ಸ್ವರ್ಗದಲ್ಲಿರುವ ಮಾತೆಯ ಈ ಪುಣ್ಯ ಸ್ಥಳದಲ್ಲಿ ಈ ಮಗು ದೀಕ್ಷಾ ಸ್ನಾನವನ್ನು ಪಡೆಯುವಾಗ ಈ ಮಗುವಿನ ಜೀವನದಲ್ಲಿ ಮಗುವಿನ ತಂದೆ ತಾಯಿ ಅಥವಾ ಜ್ಞಾನ ತಂದೆ ತಾಯಿ ಕುಟುಂಬದವರ ಜೀವನದಲ್ಲಿ ಕೊರತೆಯಾಗುವ, ಕಡಿಮೆಯಾಗುವ ಎಲ್ಲ ಅಂಶಗಳಿಗಾಗಿ ಮಾತೆ ಬೇಡಿ ತರಲಿ ಎಂದು ಆ ವೆಲಾಂಗಣಿ ಮಾತೆಯಲ್ಲಿ ನಾವೀಗ ಬೇಡುವವರಾಗೋಣ. ನಮೋ ಮರಿಯ, ಸರ್ವಶಕ್ತ ದೇವರು ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದ ತಮ್ಮ ಕುಮಾರ ಯೇಸು ಕ್ರಿಸ್ತರಲ್ಲಿ ದೀಕ್ಷಾ ಸ್ನಾನ ಪಡೆದ ಮಕ್ಕಳಿಗೆ ನಿತ್ಯ ಭಾಗ್ಯದ ನಿರೀಕ್ಷೆಯನ್ನು ನೀಡಿ ತಾಯಂದಿರನ್ನು ಸಂತೋಷಪಡಿಸಿರುವರು. ತಾನು ಪಡೆದ ಮಗುವಿಗಾಗಿ ಈಗ ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವ ಈ ತಾಯಿಯನ್ನು ದೇವರು ಆಶೀರ್ವದಿಸಲಿ. ಈಕೆ ತನ್ನ ಮಗುವಿನೊಂದಿಗೆ ಸ್ವಾಮಿ ಯೇಸು ಕ್ರಿಸ್ತರ ಮುಖಾಂತರ ದೇವರಿಗೆ ಸದಾ ಕೃತಜ್ಞತೆ ಸಲ್ಲಿಸಲಿ. ಆಮೆನ್. ಮಾನುಷಿಕ ಜೀವದೊಂದಿಗೆ ದೈವಿಕ ಜೀವವನ್ನು ಅನುಗ್ರಹಿಸುವ ದೇವರು ಈ ಮಗುವಿನ ತಂದೆಯನ್ನು ಆಶೀರ್ವದಿಸಲಿ. ಈತನು ತನ್ನ ಪತ್ನಿಯೊಂದಿಗೆ ಆದರ್ಶ ಜೀವನ ನಡೆಸಿ ಮಗುವಿಗೆ ವಿಶ್ವಾಸದ ಮಾರ್ಗವನ್ನು ಸೂಚಿಸುತ್ತಾ ಬರಲಿ. ಆಮೆನ್. ನೀರು ಮತ್ತು ಪವಿತ್ರಾತ್ಮರ ಮುಖಾಂತರ ನಿತ್ಯ ಜೀವವನ್ನಿತ್ತಿರುವ ಸರ್ವಶಕ್ತ ದೇವರು ಈ ಭಕ್ತಾದಿಗಳ ಮೇಲೆ ತಮ್ಮ ಆಶೀರ್ವಾದಗಳನ್ನು ಹೇರಳವಾಗಿ ಸುರಿಸಲಿ. ಇವರು ಎಲ್ಲೆಲ್ಲಿಯೂ ಎಂದೆಂದಿಗೂ ಕರ್ತವ್ಯಬದ್ಧ ಸದಸ್ಯರಾಗಿದ್ದು ಸ್ವಾಮಿ ಯೇಸು ಕ್ರಿಸ್ತರಲ್ಲಿ ಸ್ವರ್ಗೀಯ ಶಾಂತಿಯನ್ನು ಸದಾ ಸವಿಯಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಮಂಡಿಯೂರಿ ಪ್ರಾರ್ಥನೆ ಮಾಡಿ.